ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಟ್ಯೂಸ್ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸಾಂಬಾರು ಪುಡಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಇಲ್ಲಿ ಧನಿಯಾ ಬೀಜ ಎಲ್ಲ ಹುರ್ಕೊಳ್ತಾ ಇದ್ದೀನಿ. ಕಾಳುಗಳು, ಧನಿಯಾ ಬೀಜ ಇದೆಲ್ಲನೂ ಕೂಡ ರೆಡಿ ಮಾಡಿ ನೀಟಾಗಿ ಕಲ್ಲೆಲ್ಲ ತೆಗೆದಿಟ್ಟು ಅದಾದಮೇಲೆ ಇವಾಗ ಹುರ್ಕೊಳ್ತಾ ಇದ್ದೀನಿ. ಹಾಗೆ ಹುರಿಯುವಾಗ ಸ್ವಲ್ಪ ಕೈ ಕೂಡ ಸುಟ್ಕೊಂಡೆ. ಇದು ಎಲ್ಲರಿಗೂ ಕಾಮನ್ ಅಂತ ಅನಿಸುತ್ತೆ. ಹೆಣ್ಮಕ್ಳಿಗೆ ಒಂದ್ಸಲ ಆದ್ರೂ ಕೈ ಸುಟ್ಕೊಳ್ತೀವಿ ಅರ್ಜೆಂಟಲ್ಲಿ ಅಡುಗೆ ಮಾಡುವಾಗ ಅಥವಾ ಈ ಥರ ಏನಾದರೂ ಮಾಡ್ಕೊಳ್ಳುವಾಗ. ಜಾಸ್ತಿ ಟೈಮಲ್ಲಿ ಒಂದ್ಸಲ ಆದ್ರೂ ಕೂಡ ಈ ಥರ ಮಿಸ್ ಆಗುತ್ತೆ. ನನಗೂ ಕೂಡ ಸ್ವಲ್ಪ ಕೈ ಚುರಂತು. ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಇವಾಗ ಕಾಳುಗಳನ್ನ ಹುರ್ಕೊಳ್ತಾ ಇದ್ದೀನಿ. ಹೆಸರು ಕಾಳು, ಕಡಲೆಕಾಳು ಇದೆಲ್ಲನೂ ಕೂಡ ಹುರ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಕೂಡ ಸಾಂಬಾರು ಪುಡಿ ರೆಸಿಪಿ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅದ್ರ ಜೊತೆಗೆ ನಾನು ಕೂಡ ಆದಷ್ಟು ಬೇಗ ಈ ಸಾಂಬಾರು ಪುಡಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಾಂಬಾರು ಪುಡಿ ಅಷ್ಟೇ ಅಲ್ಲ, ಮತ್ತು ಖಾರದ ಪುಡಿನೂ ಕೂಡ ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು 2 kg ಆಗುವಷ್ಟು ಧನಿಯಾ ಬೀಜದ್ದು ಸಾಂಬಾರು ಪುಡಿನ ಮಾಡ್ಕೊಳ್ತೀನಿ. ಆಲ್ಮೋಸ್ಟ್ ನನಗೆ 1 ಇಯರ್ ಅಥವಾ 1.5 ಇಯರ್ ನನಗೆ ಕಂಪ್ಲೀಟಾಗಿ ಪೂರ್ತಿಯಾಗಿ ಆಗುತ್ತೆ. ಖಾರದ ಪುಡಿ ಸ್ವಲ್ಪ ಬೇಗ ಖಾಲಿ ಆಗುತ್ತೆ. ಆದರೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಸ್ವಲ್ಪ ಒಟ್ಟಿಗೆ ಮಾಡಿಸ್ಕೊಳ್ತೀನಿ, ಅಥವಾ ಒಂದೊಂದು ಸಲ ಖಾರದ ಪುಡಿ ಮುಗಿದಾಗ ಖಾರದ ಪುಡಿ ಸಪ್ರೇಟಾಗಿ ಮಾಡಿಸ್ಕೊಳ್ತೀನಿ. ಈ ಸಲ ಸ್ವಲ್ಪ ಒಟ್ಟಿಗೆ ಖಾಲಿ ಆಗಿತ್ತು, ಹಾಗಾಗಿ ಒಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಹುರಿದಿದ್ದೆಲ್ಲ ಆಯಿತು. ಇವಾಗ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಮಿಲ್ ಕೂಡ ಮಾಡಿಸ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ಬಂದಿದೆ. ಈ ಸಲ ಅಂತೂ ಸಾಂಬಾರು ಪುಡಿ ತುಂಬಾ ಚೆನ್ನಾಗಾಗಿದೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್. ಬಾಯ್.